ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕಷ್ಟಪಟ್ಟು ಬೆಳೆದಂತ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿ ಬೆಳಗಾವಿ ಜಿಲ್ಲೆಯ ರೈತರು ಇರುವಂತದ್ದು. ಸದ್ಯ ನಾನೀಗ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಬಾಸುಮತಿ ಎಂದೇ ಖ್ಯಾತಿ ಪಡೆದಿರುವಂತಹ ಒಂದು ಭತ್ತದ ಗದ್ದೆಯಲ್ಲಿದ್ದೇನೆ. ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಈ ಒಂದು ಪ್ರದೇಶ ಏನಿದೆ ಎಳ್ಳೂರು ಭಾಗದಲ್ಲೇ ಅತಿ ಹೆಚ್ಚು ಈ ಒಂದು ಭತ್ತವನ್ನು ಬೆಳೆಯಲಾಗತ್ತೆ. ಸದ್ಯ ಈ ಬೆಳೆದಂತಹ ಭತ್ತ ಏನಿದೆ ಅದು ಕಂಪ್ಲೀಟ್ ಆಗಿ ಕೆಲವೊಂದಿಷ್ಟು ಕಡೆ ಇನ್ನೂ ಕೂಡ ಮೇಲೆ ಹುಟ್ಟುಕೊಂಡಿಲ್ಲ. ಈ ಹುಟ್ಟಿರುವಂತಹ ಭತ್ತ ಏನಿದೆ ಅದು ಒಣಗುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದು ಈಗ ಸದ್ಯದಲ್ಲೇ ಮಳೆ ಆಗಿದ್ರೆ ಬಹುತೇಕ ಉಳಿಸ್ಕೊಳ್ಬಹುದಾಗಿತ್ತು. ಆದರೆ ಈಗ ಮಳೆ ಆಗದ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಸೊ ನೀವೀಗ ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ, ಮೇಲ್ಭಾಗದಲ್ಲಿ ಒಣಗ್ತಾ ಹೋಗ್ತಾ ಇರುವಂಥದ್ದನ್ನ ಗಮನಿಸಬಹುದಾಗಿದೆ. ಈ ರೀತಿ ಆದರೆ ಕಂಪ್ಲೀಟ್ ಆಗಿ ಸಾಲ ಸೋಲ ಮಾಡಿದಂಥ ಬೆಳೆ ಹಾಳಾಗುವಂಥದ್ದು ಮತ್ತು ಜಮೀನು ಕೂಡ ಈಗ ಪೂರ್ತಿ ತೇವಾಂಶ ಹಾಳಾಗಿ ಕಂಪ್ಲೀಟ್ ಆಗಿ ಒಣಗಿ ಹೋಗಿರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಬಹುತೇಕ ಈ ಭಾಗದಲ್ಲಿ ಎಳ್ಳೂರು, ವಡಗಾಂವ್, ಶಹಾಪುರ ಸೇರಿದಂತೆ ಈ ಬೆಳಗಾವಿ ತಾಲೂಕಿನಲ್ಲೇ ಅತಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಎಲ್ಲ ಗದ್ದೆಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇರುವಂಥದ್ದು. ಕೆಲವೊಂದಿಷ್ಟು ಕಡೆ ಭತ್ತ ಹುಟ್ಕೊಂಡಿದ್ರೆ ಬಹುತೇಕ ಹುಟ್ಟಿದಂಥ ಭತ್ತ ಒಣಗ್ತಾ ಇದೆ. ಇನ್ನೂ ಕೆಲವೊಂದಿಷ್ಟು ಕಡೆ ಭತ್ತನೇ ಇನ್ನೂ ಚಿಗುರು ಹೊಡೆದಿಲ್ಲ. ಹೀಗಾಗಿ ಸದ್ಯ ಈಗ ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸೊ ಈ ಭಾಗದಲ್ಲಿ ಕಳೆದ 3-4 ವರ್ಷದಿಂದ ಹೆಚ್ಚಿಗೆ ಮಳೆಯಾಗಿ ಬೆಳೆಯನ್ನು ಕಳೆದುಕೊಂಡಿದ್ರು. ಈ ಬಾರಿ ಮಳೆ ಆಗದ ಕಾರಣಕ್ಕಾಗಿ ಬೆಳೆ ಕಳೆದುಕೊಳ್ಳುವಂಥ ಆತಂಕ ರೈತರಿಗೆ ಶುರುವಾಗಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರಿಗ ಈ ಭತ್ತದ ಪರಿಸ್ಥಿತಿ ಹೆಂಗೆ ಇದನ್ನ ನೋಡಿದ್ರೆ ಮಳೆ ಯಾವಾಗ ಆಗ್ಬೇಕಿತ್ತಂತ ನಿರೀಕ್ಷೆ ಇತ್ತು ನಿಮ್ಗೆ? ಹೋದ 4 ದಿನಕ್ಕಿಂತ ಪೈಲ ಮಳೆ ಆಗಬೇಕಾಗಿತ್ತು, ಆದರೆ ಈ ಬೆಳೆ ಚಲೋ ಆಗ್ತಿದ್ದು. ಆದ್ರೆ ಹೋದ 8-10 ದಿವಸದಿಂದ ಮಳೆನ ಮಳೆ ಬಂದಿಲ್ಲ ಅನ್ಕೇಸಿ ನಮಗೆ ಬೆಳೆ ಬಂದಿದ್ದು 1 ಇಂಚ್ 1.5 ಇಂಚ್ ಬಂದಿದ್ದಾವಲ್ಲ. ಈಗ ನಂದು ಇಷ್ಟಿಷ್ಟನ ಬಂದೈತಿ, ಈಗ ಅಲ್ಲೇ ಮನೆಗೆ ಹೋಗತೈತೆ. ಅದು ಏನು ಮಾಡೋದು ತೋರುತ್ತಿಲ್ಲ. ಯಾಕಂದ್ರೆ ಹರ್ಯಾಗ ಬರೋತ್ನಾಗ ಈಗ ಮಳೆ ಹೋತಿಲ್ಲೋ ಹೊಲ ಕಡೆ ಬರಾಕನ ಮನಸ್ಸಾಗತ್ತ, ಕಣ್ಣಾಗಿ ನೀರು ಬರತ್ತಾವ. ಮತ್ತು ಇದು ನೋಡ್ರಿ, ನಾವು ಈಗ ಎಕರೆಗೆ 30,000-40,000 ರೂಪಾಯಿ ಹಾಕೋದು. ಮತ್ತು ಇಂಥದ್ದು ಬೆಳೆ ಆದ್ರೆ ರೈತರು ಮಾಡ್ಬೇಕಾರೆ ಏನ್ರಿ, ರೈತರು ಭಾಳ ಸಂಕಟ ಅಂದ್ರೆ ಸಂಕಟ ಆಗೈತಿ. ಮತ್ತು ಹೋದ ವರ್ಷ ಒಂದು 50% ಸಿಕ್ಕಿತ್ತು. ಈ ವರ್ಷ ಏನು ಮಾಡ್ತೀವಿ, ಭತ್ತ ಜಾಸ್ತಿ ಬಂದಂತ ತಿಳ್ಕೊರಿ. ವ್ಯಾಪಾರಸ್ಥರು ಏನು ಮಾಡ್ತಾರು, 3,000 ಇಂದ್ರಾಣಿ ಭತ್ತ 3,000 ತೊಗೊಂಡಾರು, ಮತ್ತು ಬಾಸ್ಮತಿ 35,000 ತೊಗೊಂಡಾರ. ಮತ್ತು ಈಗ ನೋಡ್ರಿ, ನಾವು ಬೀಜ ತೊಗೊಂಡಾಗ ಇಂದ್ರಾಣಿ ಭತ್ತ ನಾವು 3,000 ಕೊಟ್ಟಿದ್ದೇವೆ. ಈ ಬೀಜ ತೊಗೊಂಡ 80-100 ರೂಪಾಯಿ ಕಿಲೋ ತೊಗೊಂಡೇವು. ಈಗ ನಮ್ಮ ಎಕರೆಗೆ 30-40 ಕಿಲೋ ಹತ್ತವು. ಅದ್ರ ಸಲ ಎಲ್ಲ ಹಾಕ್ಯಾಸಿ ರಾಸಾಯನಿಕ ಗೊಬ್ಬರ ಆಯ್ತು, ಎಲ್ಲ ಗೊಬ್ಬರ ಹಾಕಿ ಎಲ್ಲ ಇದು ಮಾಡ್ಕ್ಯಾಸಿ ಈಗ ನಮ್ಗೆ ಖರೆ ಅಂದ್ರೆ ಭಾಳ ಅಂದ್ರೆ ಭಾಳ ದುಃಖ ಆಗೈತೆ ರೀ. ಏನು ಮಾಡೋದ್ರೆ ನಮಗೆ ತಿಳಿವತ್ತು. ಈ ಮನ್ಯಾಗಿಂದ ಹೊಲಕ್ಕೆ ಬರಕ್ಕೆ ಆಗಂಗಿಲ್ಲ ರೀ. ಇಷ್ಟು ಭಾಳ ಪರಿಸ್ಥಿತಿ ಬಂದಿತ್ತು ರೀ ನಮಗೆ ಕೆಟ್ಟಿಗೆ. ಈಗ ನೋಡ್ರಿ, ಇನ್ನೂ 4-5 ದಿವಸ ನಿಮ್ಮ ಮಳೆ ಹೋದ್ರೆ 2ನೇ ಬಿತ್ತನೆ ಗ್ಯಾರಂಟಿನ. ಮತ್ತೇನು ಮಾಡೋದು ರೀ, ನಾವು ಒಡವೆ ಎಲ್ಲ ಬ್ಯಾಂಕ್ ಒಳಗೆ ಇಡೋದು, ಮತ್ತು ಇದು ಎಲ್ಲ ಬಿತ್ತೋದು. ಮತ್ತು ಪರಿಸ್ಥಿತಿ ಏನು ಮಾಡೋದ್ರ ಏನು ರೀ, ನಾವು ಹೆಂಗೆ ಏನು ಮಾಡೋದು ಅದ ತಿಳಿವತ್ತು ರೀ ನಮ್ಗೆ. ಸೊ ಇನ್ನೂ ಕೆಲವೊಂದಿಷ್ಟು ರೈತರು ಇದ್ದಾರೆ, ಅವ್ನು ಮಾತಾಡ್ತೇನೆ. ಎಷ್ಟು ಖರ್ಚು ಮಾಡಿದಿರಿ ಸರ್? ಇದು 1 ಎಕರೆಗೆ 30,000 ರೂಪಾಯಿ. ಎಲ್ಲ ಟ್ರ್ಯಾಕ್ಟರ್, ನೆಂಗ್ಲ, ಸಗಣ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಭತ್ತದ್ದು ಮತ್ತು ಇದು ಬಿತ್ತೋದು ಎಲ್ಲ ಖರ್ಚೆ ಆಗಿರ್ತೈತಿ. ಇಷ್ಟು ದುಡ್ಡು ನಮಗೆ ಸಿಕ್ಬೇಕಾದ್ರೆ ಇದು ಪರಿಸ್ಥಿತಿ ಬಂದೈತಿ. ಇದು ಒಣಗಿ ಮಳೆ ಇಲ್ಲಕ್ಕ ಸ್ವಲ್ಪ ಭತ್ತ ಬಂದೈತಿ, ಅದು ಎಲ್ಲ ಒಣಗಿ ಹೋಗಿರ್ತೈತಿ. ಇತರ ಮುಂದೆ ಮಳೆ ದೌಡಾದ್ರೆ ನಮಗೂ ಉಳಿತಿದ್ವು, ಮತ್ತು 2ನೇ ಬೆಳೆ ಮಾಡ್ಕೊಂಡು ಉಳಿತೀವಿ. ಒಟ್ಟ ಮಳೆ ಆಗಲಿಲ್ಲ ಅಂದ್ರೆ ಟೋಟಲ್ ಲಾಸ್ ಆಗಿಬಿಡ್ತು. ರೈತರು ಎಲ್ಲ ಭಿಕ್ಷಾ ಬೇಡೋ ಪರಿಸ್ಥಿತಿ ಬರ್ದಿರ್ತದೆ. ಈ ಪರಿಸ್ಥಿತಿನಲ್ಲಿ ಏನು ಮಾಡೋದು ನಾವು? ಮುಂದೆ ಎಲ್ಲಿನ ಬೆಳೆ ಬಿತ್ತಬೇಕಾದ್ರೆ ಬೇರೆ ಬೀಜದ ಇಲ್ಲ, ಮತ್ತು ಕೊಂಡು ತಗೋಬೇಕು ಬೀಜ. ಈ ಪರಿಸ್ಥಿತಿ ಐತಿ. ಈಗ 2-3 ವರ್ಷದಿಂದ ಇಲ್ಲಿ ಹೆಚ್ಚಿಗೆ ನೀರು ನಿಂತು ಬೆಳೆ ಹಾನಿ ಆಗಿತ್ತು. ಈಗ ಮತ್ತೆ ಮಳೆ ಇಲ್ಲದಕ್ಕೆ ಬೆಳೆ ಹಾನಿ ಎಡ್ಡು ಆಗತೈತಿ. ಹೆಚ್ಚು ಮಳೆ ಆದ್ರೂ ಎಲ್ಲ ಕೊಳೆದು ಹೋಗ್ತೈತಿ, ಮತ್ತು ಕಡಿಮೆ ಮಳೆ ಆದ್ರೆ ಒಟ್ಟು ನಾಟಂಗಿಲ್ಲ. ಈ ಪರಿಸ್ಥಿತಿ ಬಂದಿರ್ತಿ. 2-3 ವರ್ಷ ಹೆಚ್ಚಿನ ಮಳೆ ಆಯ್ತು. ಈಗ ಈ ವರ್ಷ ಒಟ್ಟೆ ಮಳೆ ಇಲ್ಲ. ನಾವು ಏನು ಮಾಡಿಸೋದು? ಎಷ್ಟು ದಿನ ಆಯ್ತು ಬಿತ್ತನೆ ಮಾಡಿರಿ? ಇದು 15 ದಿವಸ ಆತ ಬಿತ್ತಿಕ್ಕಿರ. ನಾವು 8ನೇ ತಾರೀಕಿಗೆ ಮಿರ್ಗಾ ಚಾಲು ಆಕೈತಿ, ಮಾನ್ಸೂನ್ ಚಾಲು ಆಕೈತಿ, ನಾವು ಬಿತ್ತಿ ಇಟ್ಟಿದ್ದೆವು. ಅಥವಾ ಸ್ವಲ್ಪ ಮಳೆ ಆಯ್ತು, ಅದನ್ನ ನಾಟು ಭತ್ತ ಬಾದ ಆಗಿಬಿಟ್ಟಿತ್ತು, ಒಣಗಾಕ ಚಾಲು ಆಯ್ತು. ಇದು ಯಾರು ಕಡೆಸಿದ ಆದ್ಬೇಡ, ಪರಿಹಾರ ಕೊಡಬೇಕು. ಅದು ಸರ್ಕಾರ ಕಡೆ ನಾವು ಇದು ಮಾಡಿರ್ತೀವಿ.
ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಭತ್ತವನ್ನ ಬೆಳೆಯಲಾಗುತ್ತೆ. ಸದ್ಯ ಈಗ ಏನು ಭತ್ತ ಬಂದಿದೆ ಇದು ಕಂಪ್ಲೀಟ್ ಆಗಿ ಇನ್ನೆರಡು ದಿನದಲ್ಲಿ ಮಳೆ ಆಗದೆ ಇದ್ರೆ ಹಾನಿಯಾಗುವಂತ ಪರಿಸ್ಥಿತಿ ಇರುವಂತದ್ದು. ಎರಡನೇ ಬಿತ್ತನೆಗೂ ನಾವು ತಯಾರಿಯನ್ನು ಮಾಡಬೇಕಾಗತ್ತೆ. ಸಾಲ ಸೋಲ ಮಾಡಿ ಈಗ ಬಿತ್ತನೆ ಮಾಡಿದ್ದೇವೆ, ಆದ್ರೆ ಈ ಒಂದು ಬೆಳೆ ಕಳೆದುಕೊಂಡಿದ್ದೆ ಆದ್ರೆ ಬಹುತೇಕ ನಾವೆಲ್ಲರೂ ಕೂಡ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ರೈತರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ ಟಿವಿ 9 ಬೆಳಗಾವಿ.